ನಾನು ನಿಮ್ಮ ಯುಕೆ ಬಾಯ್ ಮಾಡುವ ನಮಸ್ಕಾರಗಳು ಶರಣ. ಈಗ ನೋಡ್ರಿ ನಾವ್ ಬಂದೀವಿ ದೂದ್ ಸಾಗರ್ ನೋಡಕ್ ಹೊಂಟಿವಿ. ಇಲ್ಲಿ ಹಣೆ ಬರ್ ನಮ್ದು ದೇವ್ರೇ ಬಾಲ್ ಆಗೈತಿ. ಇಲ್ಲಿ ಏನ್ ಗೊತ್ತ ಬೈಕೊಂಡು 12 ಆಗೈತಿ. ಈಗ ನಾವು ಹೊರಟಿರುವ ದಾರಿಯು 14 ಕಿಲೋಮೀಟರ್ ಇದ್ದ ಕಾರಣ ಗೂಡ್ಸ್ ವಾಹನದ ಚಾಲಕರ ಮಾಹಿತಿ ತಿಳಿದುಕೊಂಡು ಅವರ ಗೂಡ್ಸ್ ನಲ್ಲಿ ಹತ್ತುತ್ತಿದ್ದೇವೆ. ಇವತ್ ನಾವ್ ಬಂದೀವಿ ದೂದ್ ಸಾಗರ್ ಫಾಲ್ಸ್ ನೋಡಕ್. ಎಲ್ಲಪ್ಪ ಅಂತಂದ್ರ ಬೆಳಗಾವಿ ಡಿಸ್ಟಿಕ್ ಕ್ಯಾಸ್ಟ್ರೋಲ್ ರೈಲ್ವೆ ಸ್ಟೇಷನ್ಗೆ ನಾನು ಮತ್ತು ನನ್ನ ಸ್ನೇಹಿತರ ಜೊತೆಗೆ ಬಂದಿದ್ದೇವೆ. ನೀವು ಮಗು ಕೂಡ ದೂದ್ ಸಾಗರ್ ಫಾಲ್ಸ್ ತೋರಿಸಲು ಈಗ ನಾವು ರೆಡಿಯಾಗಿ ನಿಂತಿದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೂದ್ ಸಾಗರ್ ಫಾಲ್ಸ್ ಬರುತ್ತೆ, ತೋರಿಸುತ್ತೇನೆ. ಧನ್ಯವಾದಗಳು. ನಾನು ಧನ್ಯವಾದ ಹೇಳಿದ ಕೂಡಲೇ ವಿಡಿಯೋ ಮುಗಿತು ಎಂಬುದು ತಿಳಿದುಕೊಳ್ಳಬೇಡಿ. ಈಗ ನಾವು ಹೊರಟಿರುವುದು ದೂದ್ ಸಾಗರ್ ನೋಡಲು ಹೊರಟಿರುವ ಅತಿ ಸುಂದರವಾದ ಪಯಣವನ್ನು ನೀವು ನೋಡುತ್ತಿದ್ದೀರಿ. ಈಗ ನಾವು ಈ ಪಯಣವನ್ನು ಹೋಗಲು ತುಂಬಾ ಕಷ್ಟಪಟ್ಟಿದ್ದೇವೆ, ಏಕೆಂದರೆ ಇಲ್ಲಿ ಪ್ಯಾಸೆಂಜರ್ ಟ್ರೈನ್ ಇರದೇ ಇರುವ ಕಾರಣ ನಾವು ಹೋಗಿರುವುದು ಗೂಡ್ಸ್ ವಾಹನದಲ್ಲಿ. ಈಗ ನೀವು ನೋಡುತ್ತಿರುವುದು ನಾವು ಹೊರಗಡೆಯಿಂದ ಗುಹೆಗಳಲ್ಲಿ ಮತ್ತು ಬೆಟ್ಟ ಗುಡ್ಡಗಳನ್ನು ನೋಡುತ್ತಾ ಎಂಜಾಯ್ ಮಾಡುತ್ತಾ ಹೊರಟಿದ್ದೇವೆ. ಇವರು ನಮ್ಮ ಸ್ನೇಹಿತರು. ನಮ್ಮ ಜೀವ ಮೇಲೆ ಹೋಗಿ ಕೆಳಗೆ ಬಂದಿತ್ತು ಈ ಗೂಡ್ಸ್ ವಾಹನದಲ್ಲಿ ಹೊರಟಿರುವಾಗ. ಈ ಪ್ರಕೃತಿ ಸೌಂದರ್ಯವನ್ನು ನೋಡಿ ಹಾಗೆ ಸಂತೋಷ ಪಡುತ್ತಿದ್ದ ಹಾಗೆ ಇಲ್ಲಿ ಇರ್ತಕ್ಕಂತ ಭಯ ಭೀತಿ ಎಲ್ಲ ಪಾರಾಯ್ತು. ಈಗ ನೀವು ನೋಡುತ್ತಿರುವುದು ಅತ್ಯದ್ಭುತವಾದ ಈ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧತೆ ಹೊಂದಿರತಕ್ಕಂತ ಫಾಲ್ಸ್ ಅಪ್ಪ ಅಂದರೆ ದೂದ್ ಸಾಗರ್ ಫಾಲ್ಸ್. ಈಗ ನೀವು ನೋಡುತ್ತಿರುವುದು ಸುಂದರವಾಗಿ ಹಾಲು ಮೇಲ್ಗಡೆಯಿಂದ ಉಕ್ಕುತ್ತಿರುವ ದೃಶ್ಯವನ್ನು ನೀವೆಲ್ಲರೂ ನೋಡುತ್ತಿದ್ದೀರಿ. ಅದು ಹಾಲಲ್ಲ, ಇದು ನೀರು ಹಾಲಿನ ಹಾಗೆ ಕಾಣುತ್ತಿದೆ. ಅತ್ಯದ್ಭುತವಾಗಿ ಈ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ಬರ್ತಿರ್ತಕ್ಕಂತ ಈ ಪಾರಿವಾಳವನ್ನು ನಿಮಗೆ ತೋರಿಸಿದ್ದೇನೆ ನೋಡಿ. ನಾವು ಬಂದಿರೋದು ದೂದ್ ಸಾಗರ. ಕೆಳಗಡೆ ನೋಡಿದ್ರೆ ನರಕ, ಮೇಲ್ಗಡೆ ನೋಡಿದ್ರೆ ಸ್ವರ್ಗ. ಈ ದೂದ್ ಸಾಗರದಿಂದ ಪಾಲಾಗಿರೋದೇ ನಮ್ಮ ಅದೃಷ್ಟ. ದೂದ್ ಸಾಗರ, ದೂದ್ ಸಾಗರ, ಇದುವೇ ನಮ್ಮ ಸ್ವರ್ಗ ಸಾಗರ. ಸಾಗರ ಸಾಗರ ದೂದ್ ಸಾಗರ. ನೋಡ, ಇವತ್ ನಾವ್ ಎಲ್ಲಿ ಬಂದೀವಿ ಹೇಳು. ಸ್ವರ್ಗ ಅಲ್ಲ, ಪಟ್ನ ನರಕ ಸ್ವರ್ಗನೂ ಇಲ್ಲೇ ನರಕನೂ ಇಲ್ಲೇ. ಮೇಲೆ ಇರುವುದು ಶಿವನ ಪಾದ. ಕೆಳಗೆ ಈಗ ನಾವು ಬಂದಿರೋದು ದೂದ್ ಸಾಗರ. ಈಗ ನಾವು ದೂದ್ ಸಾಗರ್ ನೋಡಿ ಮನೆ ಕಡೆ ಹೊರಟಿದ್ದೇವೆ ನೋಡ್ರಿ ಎಕ್ಸ್ಪ್ರೆಸ್ ಟ್ರೈನ್ಯಾಗ. ಮತ್ತೊಮ್ಮೆ ಈಗ ದೂದ್ ಸಾಗರ್ ವ್ಯೂ ನಿಮಗೆ ಇನ್ನೊಮ್ಮೆ ತೋರಿಸ್ತಾ ಇದ್ದೇನೆ. ಈಗ ನಾವು ಮನೆ ಕಡೆ ಹೊರಟಾಗ ಎಕ್ಸ್ಪ್ರೆಸ್ ಟ್ರೈನ್ ನಲ್ಲಿ ಈ ತೆಗೆದುಕೊಂಡಿರುವ ವ್ಯೂ ಅನ್ನು ನೀವೆಲ್ಲರೂ ನೋಡುತ್ತಿದ್ದೀರಿ. ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.